ಫ್ರೆಂಡ್ಸ್, ಎಲ್ಲರಿಗೂ ವೆಲ್ಕಮ್ ಟು ದ ಸ್ಟಡಿ ಸುದ್ದಿ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ಸ್ಪರ್ಧಾ ವಿಜೇತ ಜುಲೈ ತಿಂಗಳ ಮುಂದಿನ ಭಾಗವನ್ನು ನೋಡೋಣ. G7 ರಾಷ್ಟ್ರಗಳ 50ನೇ ಶೃಂಗಸಭೆ ಇಟಲಿಯ ಅಂಪುಲಯದಲ್ಲಿ ಇತ್ತೀಚೆಗೆ ನಡೆದಿದೆ. 2024 ಜೂನ್ 13ರಿಂದ 15ರವರೆಗೆ 3 ದಿನಗಳ ಕಾಲ G7 ರಾಷ್ಟ್ರಗಳ ಶೃಂಗಸಭೆಯು ಇದು ಎಷ್ಟನೇ ಶೃಂಗಸಭೆ ಅಂದರೆ 50ನೇ ಶೃಂಗಸಭೆ. ಇದು ಇಟಲಿಯ ಅಂಪುಲಿಯದಲ್ಲಿ ನಡೆದಿದೆ. ಇದನ್ನು ಇಟಲಿಯ ಅಧ್ಯಕ್ಷತೆಯಲ್ಲಿ ಈ ಸಭೆ ಜರುಗಿದೆ. ಈ ಶೃಂಗಸಭೆಯಲ್ಲಿ G7 ರಾಷ್ಟ್ರಗಳ ಜೊತೆಗೆ ದಕ್ಷಿಣ ಏಷ್ಯಾ ಹಾಗೂ ಆಫ್ರಿಕಾ ವಲಯದ 11 ರಾಷ್ಟ್ರಗಳು ಪ್ರತಿನಿಧಿಗಳು ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಶೃಂಗಸಭೆಯಲ್ಲಿ ಚರ್ಚಿತ ವಿಷಯಗಳು ಕೂಡ ಭಾಳ ಆಗಿವೆ. ಅಂದರೆ ಇಂಧನ, ಮಧ್ಯಪ್ರಾಚ್ಯ ಬಿಕ್ಕಟ್ಟಾಗಿರ್ಬೋದು, ರಷ್ಯಾ ಯುಕ್ರೇನ್ ಯುದ್ಧ ಆಗಿರ್ಬೋದು, ಇಸ್ರೇಲ್ ಪ್ಯಾಲೆಸ್ಟೈನ್ ಯುದ್ಧ ಆಗಿರ್ಬೋದು, ಆರ್ಥಿಕ ವಿಷಯಗಳ ಕುರಿತು ಇವು ಪ್ರಮುಖವಾಗಿ ಯುವಕರ ಮಾಹಿತಿಯನ್ನು ಚರ್ಚಿಸಲಾಗಿದೆ. ಈ ಶೃಂಗಸಭೆಯಲ್ಲಿ ಪ್ರಮುಖವಾಗಿ ಕಳೆದ ವರ್ಷ ಭಾರತದ ಆಯೋಜಿಸಿದ G20 ಶೃಂಗದ ನಿರ್ಣಯಗಳ ಅನುಷ್ಠಾನ, ರಷ್ಯಾ ಗಾಜಾ ಪ್ರದೇಶದಲ್ಲಿ ವಿಷಯಗಳ ಕುರಿತು ಕೂಡ ಚರ್ಚಿಸಲಾಗಿದೆ ಅಂತ ಹೇಳ್ಬೋದು. ಉಕ್ರೇನ್ಗೆ $50 ಬಿಲಿಯನ್ ಸಾಲ ನೀಡುವ ಒಪ್ಪಂದ ಕೂಡ ತೀರ್ಮಾನ ಮಾಡಲಾಗಿದೆ. ರಷ್ಯಾದ ಆಸ್ತಿಗಳ ಆಧಾರದ ಮೇಲೆ ಉಕ್ರೇನ್ಗೆ $50 ಬಿಲಿಯನ್ ಅಂದರೆ ಸುಮಾರು $4.17 ಲಕ್ಷ ಕೋಟಿ ಸಾಲ ನೀಡುವ ಒಪ್ಪಂದಕ್ಕೆ G7 ರಾಷ್ಟ್ರಗಳ ಶೃಂಗಸಭೆಯಲ್ಲಿ ಒಪ್ಪಿಗೆ ನೀಡಲಾಗಿದೆ. ಇದರಿಂದಾಗಿ ರಷ್ಯಾದ ವಿರುದ್ಧ ಹೋರಾಡಲು ಉಕ್ರೇನ್ಗೆ ಬೆಂಬಲ ನಿಂತಾಗಿದೆ ಅಂತ ಹೇಳಬಹುದು. ಉಕ್ರೇನ್ಗೆ ಸಾಲ ನೀಡುವ ಪ್ರಸ್ತಾಪವನ್ನು ಅಮೆರಿಕ ಮಂಡಿಸಿತ್ತು. G7 ಸಭೆಯಲ್ಲಿ ಭಾಗವಹಿಸಿದ ಭಾರತ ಪ್ರಧಾನಿ ಕೂಡ ಭಾಗವಹಿಸಿದ್ದಾರೆ. ಅಂದರೆ ಈ ಶೃಂಗಸಭೆಯಲ್ಲಿ ಇಟಲಿಯ ಪ್ರಧಾನಿಯಾಗಿರುವ ಜಾರ್ಜಿಯಾ ಮೆಲೋನಿ ಅವರು ಆಹ್ವಾನದ ಮೇರೆಗೆ ಈ ಶೃಂಗಸಭೆಯಲ್ಲಿ ಭಾರತ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗವಹಿಸಿದರು. ಪ್ರಧಾನಿ ನರೇಂದ್ರ ಮೋದಿ ಅವರು 3ನೇ ಬಾರಿಗೆ ಪ್ರಧಾನಿಯಾಗಿ ಅಧಿಕಾರ ಸ್ವೀಕರಿಸಿದ ಬಳಿಕ ಇದೇ ಅವರ ಮೊದಲ ವಿದೇಶಿ ಪ್ರವಾಸ ಆಗಿದೆ ಅಂತ ಹೇಳಬಹುದು. ವಿದೇಶಿ ಪ್ರವಾಸ ಯಾವುದಾಗಿದೆ? G7 ಶೃಂಗಸಭೆಯಲ್ಲಿ ಪ್ರಧಾನಿ ಮೋದಿ ಅವರ ದ್ವಿಪಕ್ಷೀಯ ಮಾತುಕತೆ ಕೂಡ ಆಗಿದೆ. ಈ ಶೃಂಗಸಭೆಯ ವೇಳೆ ಬ್ರಿಟನ್ನ ಪ್ರಧಾನಿ, ಫ್ರಾನ್ಸ್ ಅಧ್ಯಕ್ಷ, ಉಕ್ರೇನ್ ಅಧ್ಯಕ್ಷ ಆಗಿರ್ಬೋದು, ಕೆನಡಾದ ಪ್ರಧಾನಿ ಸೇರಿದಂತೆ ವಿವಿಧ ದೇಶಗಳ ಮುಖ್ಯಸ್ಥರ ಜೊತೆ ಈ ದ್ವಿಪಕ್ಷೀಯ ಮಾತುಕತೆಯನ್ನು ನಡೆಸಿದರು ಮೋದಿ ಅವರು. G7 ಶೃಂಗಸಭೆಯಲ್ಲಿ ಪೋಪ್ ಫ್ರಾನ್ಸಿಸ್ ರವರು ಭೇಟಿ ಮಾಡಿ ಕುಶಲೋಪರಿ ವಿಚಾರಗಳು ವಿಚಾರಿಸಿದರು. 50ನೇ ಶೃಂಗಸಭೆಯಲ್ಲಿ ಭಾಗವಹಿಸಿದ ಮುಖಂಡರ ಬಗ್ಗೆ ನೋಡೋದಾದರೆ, ಇದನ್ನು ಇಟಲಿ ದೇಶ ಅಂದರೆ G7 ಅನ್ನು 50ನೇ ಶೃಂಗಸಭೆಯನ್ನು ಇಟಲಿ ದೇಶ ಆತಿಥ್ಯ ರಾಷ್ಟ್ರವಾಗಿತ್ತು. ಮುಖಂಡರು ಇದ್ದರು ಅಂದರೆ ಪ್ರಧಾನಿ ಜಾರ್ಜಿಯಾ ಮೆಲೋನಿ ಅವರಿದ್ದರು. ಅಮೇರಿಕಾದ ಯಾರಪ್ಪ ಅಂತಂದರೆ ಅಮೇರಿಕಾದಿಂದ ಜೋ ಬೈಡನ್, ಫ್ರಾನ್ಸ್ದಿಂದ ಇಮ್ಯಾನ್ಯುಯಲ್ ಮ್ಯಾಕ್ರಾನ್, ಜಪಾನ್ ದೇಶದ ಪ್ರಧಾನಿ ಫುಮಿಯೋ ಕಿಶಿದಾ ಆಗಿರ್ಬೋದು, ಕೆನಡಾದ ಪ್ರಧಾನಿ ಜಸ್ಟಿನ್ ಟ್ರೂಡೋ, ಬ್ರಿಟನ್ನ ಪ್ರಧಾನಿ ರಿಷಿ ಸುನಕ್, ಜರ್ಮನಿ ಚಾನ್ಸಲರ್ ಓಲಾಫ್ ಸ್ಕೋಲ್ಜ್, ಯುರೋಪ್ ಒಕ್ಕೂಟದ ಆತಿಥ್ಯ ರಾಷ್ಟ್ರ ಆಗಿತ್ತು ಕೂಡ ಅಧ್ಯಕ್ಷ ಉರ್ಸುಲಾ ವಾನ್ ಡೆರ್ ಲೆಯನ್ ಅವರು ಕೂಡ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಐಮೆಕ್ ಯೋಜನೆಗೆ ಬದ್ಧತೆ ಕೂಡ ವ್ಯಕ್ತಪಡಿಸಿದ G7 ಅಂದರೆ ಮಧ್ಯಪ್ರಾಚ್ಯ ಯುರೋಪ್ ಆರ್ಥಿಕ ಕಾರಿಡಾರ್ ಯೋಜನೆಯ ಅನುಷ್ಠಾನಕ್ಕೆ G7 ರಾಷ್ಟ್ರಗಳ ಮುಖ್ಯಸ್ಥರು ಬದ್ಧತೆ ಕೂಡ ವ್ಯಕ್ತಪಡಿಸಿದ್ದಾರೆ. ಈ ಯೋಜನೆಯು ಭಾರತ, ಯುನೈಟೆಡ್ ಅರಬ್ ಎಮಿರೇಟ್ಸ್, ಸೌದಿ ಅರೇಬಿಯಾ, ಅಮೆರಿಕ ಮತ್ತು ಯುರೋಪ್ ನಡುವೆ ಬೃಹತ್ತಾದ ರೈಲು, ರಸ್ತೆ, ಹಡಗು ಮಾರ್ಗಗಳನ್ನು ರೂಪಿಸುವ ಆಲೋಚನೆಯನ್ನು ಇದು ಹೊಂದಿದೆ ಅಂತ ಹೇಳ್ಬೋದು. ಈ ಮೂಲಕ ಏಷ್ಯಾ ಆಗಿರ್ಬೋದು, ಮಧ್ಯಪ್ರಾಚ್ಯ ಆಗಿರ್ಬೋದು ಮತ್ತು ಪಶ್ಚಿಮ ದೇಶಗಳ ಬೆರೆಸುವ ಈ ಯೋಜನೆ ಉದ್ದೇಶವಾಗಿದೆ. ಈ ಚೀನಾ ಆರಂಭಿಸಿದ ಬೆಲ್ಟ್ ಆ್ಯಂಡ್ ರೋಡ್ ಯೋಜನೆಗಳಿಗೆ ಇದು ಎದುರಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ G7 ರಾಷ್ಟ್ರಗಳ ಒಕ್ಕೂಟ ಬಗ್ಗೆ ನೋಡೋದಾದರೆ, ಇದು ಅಭಿವೃದ್ಧಿ ಹೊಂದಿದ ದೇಶಗಳ ಇದು ಒಕ್ಕೂಟವಾಗಿದೆ, ಕೈಗಾರಿಕಾ ರಾಷ್ಟ್ರಗಳ ಒಕ್ಕೂಟವಾಗಿದೆ. ಈ ರಾಷ್ಟ್ರಗಳ ಒಕ್ಕೂಟದಲ್ಲಿ ಕೆನಡಾ, ಫ್ರಾನ್ಸ್, ಜರ್ಮನಿ, ಇಟಲಿ, ಜಪಾನ್, UK, ಅಮೆರಿಕ ರಾಷ್ಟ್ರಗಳು ಒಳಗೊಂಡಿದೆ. ಈ ಮೊದಲು ಈ ಒಕ್ಕೂಟ G8 ರಾಷ್ಟ್ರಗಳನ್ನು ಒಕ್ಕೂಟವಾಗಿತ್ತು. ಅಂದರೆ ರಷ್ಯಾ ದೇಶ ಕೂಡ ಇದರಲ್ಲಿ ಭಾಗಿಯಾಗಿತ್ತು. ನಂತರ ರಷ್ಯಾ ದೇಶ ಈ ಒಕ್ಕೂಟದಿಂದ ಹೊರಬಂದಿದೆ. G7 ರಾಷ್ಟ್ರಗಳ ಒಕ್ಕೂಟದ ಸಭೆ 49ನೇ ಸಭೆಯಲ್ಲಿ ನಡೀತು ಅಂದರೆ 2023ರಲ್ಲಿ ಜಪಾನ್ನ ಹಿರೋಶಿಮಾದಲ್ಲಿ G7 ರಾಷ್ಟ್ರಗಳ ಶೃಂಗಸಭೆ ನಡೆಯಿತು. 50ನೇ ಶೃಂಗಸಭೆ ಇತ್ತೀಚೆಗೆ ಇಟಲಿಯ ಅಲಿಂಪುವಾದಲ್ಲಿ ನಡೆದಿದೆ. ಮುಂದಿನ ಅಂದರೆ G7 ರಾಷ್ಟ್ರಗಳ ಮುಂದಿನ ಸಭೆ 2025ರಲ್ಲಿ ಕೆನಡಾ ದೇಶದಲ್ಲಿ ನಡೆಯಲಿದೆ. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ
2024 ಧ್ಯೇಯವಾಕ್ಯ ನೋಡೋದಾದರೆ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬುದು 2024 ಯೋಗ ದಿನಾಚರಣೆಯ ಧ್ಯೇಯವಾಕ್ಯವಾಗಿದೆ. ಈ ಜರುಗಿದ ಸ್ಥಳ ಎಲ್ಲಪ್ಪ ಅಂತಂದರೆ ಶೇರ್ ಇ ಕಾಶ್ಮೀರ್ ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರ್, ಜಮ್ಮು ಕಾಶ್ಮೀರದಲ್ಲಿ ಈ ಶ್ರೀನಗರದಲ್ಲಿ ಇದು ಜರುಗಿದೆ ಅಂತ ಹೇಳ್ಬೋದು ಯೋಗ ದಿನಾಚರಣೆ. ಜೂನ್ 21ರಂದು ಜಮ್ಮು ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿನ ದಾಲ್ ಸರೋವರದ ದಡದಲ್ಲಿರುವ ಶೇರ್ ಇ ಕಾಶ್ಮೀರ್ ಅಂತಾರಾಷ್ಟ್ರೀಯ ಸಮ್ಮೇಳನ ಕೇಂದ್ರದಲ್ಲಿ ಈ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎಂಬ ಧ್ಯೇಯವಾಕ್ಯದೊಂದಿಗೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯು ಮುಖ್ಯ ಕಾರ್ಯಕ್ರಮದಲ್ಲಿ ಮೋದಿಯವರು ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಎಷ್ಟನೇದು ಅಂದರೆ 10ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಇದೆ. ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸಿದ ಜನರು ಜೊತೆಗೆ ವಿದ್ಯಾರ್ಥಿಗಳು ಕೂಡ ಇದ್ದರು. ಈ ಸಂದರ್ಭದಲ್ಲಿ ಜಮ್ಮು ಕಾಶ್ಮೀರದ 50-60 ಸಾವಿರ ಜನರು ಯೋಗದಲ್ಲಿ ಭಾಗವಹಿಸಿದ್ದಾರೆ ಅಂತ ಹೇಳ್ಬೋದು. ಪ್ರಧಾನಮಂತ್ರಿ ಅವರು ಕಾಮನ್ ಯೋಗ ಪ್ರೋಟೋಕಾಲ್ ಅಧಿವೇಶನದಲ್ಲಿ ಭಾಗವಹಿಸಿದರು. ಯೋಗದ ಕುರಿತು ಪ್ರಧಾನಿ ಕೂಡ ಕೆಲವು ಮಾತನಾಡಿದ್ದಾರೆ, ಅವುಗಳನ್ನು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. 27 ಫ್ರೆಂಚ್ ಮಹಿಳೆ ಶಾರ್ಲೆಟ್ ಚಾಂಪಿಯನ್ ರವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ಗೌರವ ಅಂತ ಬರೆದಿದೆ. ಫ್ರಾನ್ಸ್ನಲ್ಲಿ ಯೋಗವನ್ನು ಜನಪ್ರಿಯಗೊಳಿಸಿದ್ದಕ್ಕಾಗಿ ಶಾರ್ಲೆಟ್ ಅವರಿಗೆ ಭಾರತ ಸರ್ಕಾರದಿಂದ ಪದ್ಮಶ್ರೀಯನ್ನು ನೀಡಿ ಗೌರವಿಸಲಾಗಿದೆ ಎಂದು ಪ್ರಧಾನಿ ಹೇಳಿದ್ದಾರೆ. ಯೋಗಕ್ಕೆ ಸಂಬಂಧಿಸಿದ ಪ್ರಮುಖ ಕಾರ್ಯಗಳು ನೋಡೋದಾದರೆ ದೃಷ್ಟಿಹೀನರಿಗಾಗಿ ಕಾಮನ್ ಯೋಗ ಪ್ರೋಟೋಕಾಲ್ ಬುಕ್ ಇನ್ ಬ್ರೈಲ್ ಲಿಪಿ, ಪ್ರೊಫೆಸರ್ ಆಯುಷ್ಮಾನ್ ಕಾಮಿಕ್ ಪುಸ್ತಕ ಕೂಡ ಬಿಡುಗಡೆ ಮಾಡಲಾಗಿದೆ. ಇಸ್ರೋದಿಂದ ಯೋಗ ಫಾರ್ ಸ್ಪೇಸ್ ಅಂದರೆ ಇಸ್ರೋ ಸಂಸ್ಥೆ 2024ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಗುರುತಿಸಲು ಯೋಗ ಫಾರ್ ಸ್ಪೇಸ್ ಎಂಬ ವಿಶಿಷ್ಟ ಉಪಕ್ರಮವನ್ನು ಆಯೋಜಿಸಿದೆ. ಯಾವುದು ಇಸ್ರೋ ಅಂತ ಹೇಳ್ಬೋದು. ಯೋಗ ಫಾರ್ ಸ್ಪೇಸ್ ಎಂಬ ವಿಶಿಷ್ಟ ಉಪಕ್ರಮವನ್ನು ಆಯೋಜಿಸಿದ್ದ ಯಾರಪ್ಪ ಅಂತಂದರೆ ಇಸ್ರೋ. ಅದೇ ರೀತಿಯಾಗಿ ಯೋಗ ಟೆಕ್ ಚಾಲೆಂಜ್ ಆಯೋಜನೆ, ಕುಟುಂಬದೊಂದಿಗೆ ಯೋಗ ವಿಡಿಯೋ ಸ್ಪರ್ಧೆ ಉಪಕ್ರಮ ಆಗಿರ್ಬೋದು. ಅಂದರೆ ಆಯುಷ್ಮಾನ್ ಇಲಾಖೆಯು ಜನರನ್ನು ಯೋಗಾಭ್ಯಾಸದಲ್ಲಿ ತೊಡಗಿಸಿಕೊಳ್ಳಲು ಹಲವಾರು ಸ್ಪರ್ಧೆ ಮತ್ತು ಚಟುವಟಿಕೆಗಳನ್ನು ಆಯೋಜಿಸುತ್ತದೆ. ಅಂದರೆ ಮೈ ಗೋವ್ ಮತ್ತು ಮೈ ಭಾರತ್ ಪ್ಲಾಟ್ಫಾರ್ಮ್ನಲ್ಲಿ ಇಂಡಿಯಾ ಕೌನ್ಸಿಲ್ ಫಾರ್ ಕಲ್ಚರಲ್ ರಿಲೇಷನ್ ಸಹಭಾಗಿತ್ವದಲ್ಲಿ ಆಯೋಜಿಸಲಾದ ಕುಟುಂಬದೊಂದಿಗೆ ಯೋಗ ವಿಡಿಯೋ ಸ್ಪರ್ಧೆಯು ಒಂದು ಪ್ರಮುಖ ಕಾರ್ಯಕ್ರಮವಾಯಿತು ಅಂತ ಹೇಳ್ಬೋದು. ಈ ಸ್ಪರ್ಧೆಯಲ್ಲಿ ವಿಶ್ವದಾದ್ಯಂತ ಕುಟುಂಬಗಳನ್ನು IDY 2024 ಆಚರಣೆಯಲ್ಲಿ ಭಾಗವಹಿಸಲು ಪ್ರೋತ್ಸಾಹಿಸಲಾಗಿದೆ. ಅದೇ ರೀತಿಯಾಗಿ ಆಯುಷ್ಮಾನ್ ಸಚಿವಾಲಯವು ಹ್ಯಾಶ್ಟ್ಯಾಗ್ಗಳನ್ನು ಬಿಡುಗಡೆ ಮಾಡಿದೆ, ನೋಡಿಕೊಳ್ಳಿ. ವಿದೇಶಗಳಲ್ಲಿ ಕೂಡ ಯೋಗ ದಿನಾಚರಣೆಯನ್ನು ಮಾಡಲಾಗಿದೆ. ಎಲ್ಲೆಲ್ಲಿ ಅಂದರೆ ಸಿಂಗಾಪುರ್, ಅಮೆರಿಕ, ಬ್ರಿಟನ್ ಇವುಗಳನ್ನು ಒಳಗೊಂಡಂತೆ ಈ ಉತ್ಸಾಹದಿಂದ ಯೋಗ ದಿನ ಕಾರ್ಯಕ್ರಮವನ್ನು ಜರುಗಿಸಲಾಗಿದೆ. ಸಿಂಗಾಪುರದಲ್ಲಿ ಆರೋಗ್ಯ ರಾಜ್ಯ ಸಚಿವ ರಹಾನ್ ಮೊಹಮ್ಮದ್ ಮತ್ತು ಭಾರತೀಯ ಹೈಕಮಿಷನರ್ ಶಿಲ್ಪಾ ಕಂಬುಲೆ ಅವರು ಈ ಯೋಗ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು. ನ್ಯೂಯಾರ್ಕ್ನಲ್ಲಿ ಟೈಮ್ಸ್ ಸ್ಕ್ವೇರ್ ಅಲಯನ್ಸ್ ಸಹಯೋಗದಲ್ಲಿ ಭಾರತೀಯ ಕಾನ್ಸುಲೇಟ್ ಕಚೇರಿಯು ಟೈಮ್ಸ್ ಸ್ಕ್ವೇರ್ನಲ್ಲಿ ಯೋಗಾಸನ ಪ್ರದರ್ಶಿಸುತ್ತದೆ ಅಂತ ಹೇಳಬಹುದು. ಅದೇ ರೀತಿಯಾಗಿ ಸಶಸ್ತ್ರ ಪಡೆಗಳಿಂದ ಕೂಡ ಯೋಗ ದಿನಾಚರಣೆಯನ್ನು ಮಾಡಲಾಗಿದೆ. ಭಾರತೀಯ ನೌಕಾಪಡೆಗಳಿಂದ ಯೋಗ ದಿನಾಚರಣೆಯನ್ನು ಕೂಡ ಮಾಡಲಾಗಿದೆ. ಜಲಯೋಗ ತಾರೆ ಡಾಕ್ಟರ್ ಎಂ ಸವಿತಾ ರಾಣಿ ಅವರಿಗೆ ಪ್ರತಿಷ್ಠಿತ ಅಕ್ವಾಟಿಕ್ ಸ್ಟಾರ್ ಆಫ್ ಜಲಯೋಗ ಪ್ರಶಸ್ತಿಯನ್ನು ನೀಡಲಾಗಿದೆ. ಇಂಪಾರ್ಟೆಂಟ್ ನೋಡಿಕೊಳ್ಳಿದು ಯಾವ ಪ್ರಶಸ್ತಿ ಅಂದರೆ ಇದು ಅಕ್ವಾಟಿಕ್ ಸ್ಟಾರ್ ಆಫ್ ಜಲಯೋಗ ಪ್ರಶಸ್ತಿ ಯಾರಿಗೆ ನೀಡಲಾಗಿದೆ ಅಂದರೆ ಎಂ ಸವಿತಾ. ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಅಂಗವಾಗಿ ಮುಂಬೈನಲ್ಲಿ ಇದನ್ನು ನಡೆಸಲಾಗಿತ್ತು. ಈ ಜಲಯೋಗ ಪಟ್ಟು ಅನನ್ಯ ಸಾಧಕಿಯಾಗಿರುವ ಸವಿತಾ ಎಂ ಅವರಿಗೆ ಈ ಅಕ್ವಾಟಿಕ್ ಸ್ಟಾರ್ ಆಫ್ ಜಲಯೋಗ ಪ್ರಶಸ್ತಿಯನ್ನು ನೀಡಲಾಗಿದೆ. ಡಾಕ್ಟರ್ ಸವಿತಾ ಅವರಿಗೆ ಮಹಾರಾಷ್ಟ್ರದ ರಾಜ್ಯಪಾಲರಾದ ರಮೇಶ್ ಬೈಸ್ ಅವರು ಪ್ರಶಸ್ತಿಯನ್ನು ಪ್ರದಾನ ಮಾಡಿದ್ದಾರೆ. ಸವಿತಾ ರಾಣಿ ಅವರು ಬೆಂಗಳೂರಿನ ರಾಮಯ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅವರು ಸಿಬ್ಬಂದಿಯಾಗಿದ್ದಾರೆ ಅಂತ ಹೇಳ್ಬೋದು. ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆ ಹಿನ್ನೆಲೆಯ ಬಗ್ಗೆ ನೋಡೋದಾದರೆ ಇದನ್ನು ಜೂನ್ 21 ಆಯ್ಕೆ ಮಾಡಲಾಗಿದೆ. ಅಂದರೆ ಜೂನ್ 21 ಆಯ್ಕೆ ಮಾಡಿದೆ ಯಾಕಪ್ಪ ಅಂತ ನೋಡೋದಾದರೆ ಜೂನ್ 21 ಬೇಸಿಗೆ ಅಂದರೆ ಕರ್ನಾಟಕ ಸಂಕ್ರಾಂತಿಯನ್ನು ಸೂಚಿಸುತ್ತದೆ. ಈ ದಿನದಂದು ಉತ್ತರ ಗೋಳಾರ್ಧದಲ್ಲಿ ಅಧಿಕ ಹಗಲು ಹೊಂದಿರುವ ದಿನವಾಗಿದೆ. ಪ್ರಪಂಚದಾದ್ಯಂತ ಅನೇಕ ಸಂಸ್ಕೃತಿಗಳಲ್ಲಿ ಈ ದಿನವು ವಿಶೇಷ ಪ್ರಾಮುಖ್ಯತೆಯನ್ನು ಹೊಂದಿದೆ. ಆದ ಕಾರಣ ಜೂನ್ 21 ಇದನ್ನು ಆಯ್ಕೆ ಮಾಡಲಾಗಿದೆ ಅಂತ ಹೇಳ್ಬೋದು.
ಪ್ರಧಾನಿ ಮೋದಿ ಅವರಿಂದ ಅಂತಾರಾಷ್ಟ್ರೀಯ ಯೋಗ ದಿನದ ಆಚರಣೆ ಪ್ರಸ್ತಾಪ ಮಾಡಿದ್ದು 2014ರಲ್ಲಿ. 2014 ಸೆಪ್ಟೆಂಬರ್ 27ರಂದು ಪ್ರಧಾನಿ ಮೋದಿಯವರು ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಉತ್ತರ ಗೋಳಾರ್ಧದಲ್ಲಿ ಅಧಿಕ ಅಗಲವನ್ನು ಹೊಂದಿರುವ ದಿನವಾದ ಜೂನ್ 21ರಂದು ಯೋಗ ದಿನವನ್ನಾಗಿ ಆಚರಿಸಲು ಪ್ರಸ್ತಾಪಿಸಿದರು. ನಂತರ ವಿಶ್ವಸಂಸ್ಥೆಯನ್ನು ಈ ನಿರ್ಣಯದ ಅಂಗೀಕರಿಸಿದ ಯಾವಾಗಪ್ಪ ಅಂತಂದರೆ 2014 ಡಿಸೆಂಬರ್ 11ರಂದು. ಈ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯಲ್ಲಿ 193 ದೇಶಗಳು ಮತ್ತು 173 ಸಹ ಪ್ರಾಯೋಜಕ ರಾಷ್ಟ್ರಗಳು ವಿಶ್ವಸಂಸ್ಥೆಯ ನಿರ್ಣಯವನ್ನು ಸರ್ವಾನುಮತದಿಂದ ಅಂಗೀಕರಿಸಿದವು. ಈ ಮೂಲಕ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನವಾಗಿ ಘೋಷಿಸಲಾಯಿತು. ಇದು ಯೋಗಾಭ್ಯಾಸದ ಪ್ರಯೋಜನಗಳ ಬಗ್ಗೆ ಜಾಗೃತಿ ಮೂಡಿಸಲು ಮತ್ತು ದೈಹಿಕ, ಮಾನಸಿಕ ಆಗಿರ್ಬೋದು ಆಧ್ಯಾತ್ಮಿಕ ಯೋಗಕ್ಷೇಮವನ್ನು ಉತ್ತೇಜಿಸಲು ಈ ದಿನವನ್ನು ಆಚರಿಸಲಾಗುತ್ತದೆ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂಕೇತ IDY ಲೋಗೋ ಇದು ಇಲ್ಲಿದೆ ನೋಡಿಕೊಳ್ಳಿ ರೈಟ್ ಸೈಡ್. ಈ ಕೆಳಗಿನ ಮಾನಸಿಕ ಸಂಕೇತ ಸಾಮರಸ್ಯ ಏನಪ್ಪ ಅಂತಂದರೆ ಇದು ತಲೆ ಮೇಲಿರುವ ಮಂಡಿಸಿದ ಕೈಗಳು ಮನಸ್ಸು ಮತ್ತು ದೇಹ, ಮನುಷ್ಯ ಮತ್ತು ಪ್ರಕೃತಿ ನಡುವೆ ಸಾಮರಸ್ಯವನ್ನು ಸಂಕೇತಿಸುತ್ತದೆ. ಜೊತೆಗೆ ಕಂದು ಬಣ್ಣದ ಎಲೆಗಳು ಭೂಮಿಯನ್ನು ಸಂಕೇತಿಸುತ್ತವೆ, ಹಸಿರು ಎಲೆಗಳು ಪ್ರಕೃತಿಯನ್ನು ಸಂಕೇತಿಸುತ್ತವೆ ಅಂತ ಹೇಳ್ಬೋದು. ನೀಲಿ ಬಣ್ಣವು ನೀರಿನ ಅಂಶಗಳನ್ನು ಸಂಕೇತಿಸುತ್ತದೆ, ಹೊಳಪು ಬೆಂಕಿಯ ಅಂಶಗಳನ್ನು ಸಂಕೇತಿಸುತ್ತದೆ. ಸೂರ್ಯನು ಶಕ್ತಿ ಮತ್ತು ಸ್ಫೂರ್ತಿಯನ್ನು ಪ್ರತಿನಿಧಿಸುತ್ತಾನೆ ಅಂತ ಹೇಳ್ಬೋದು. ಇಲ್ಲಿದೆ ನೋಡಿ ಫೋಟೋ. ಅದೇ ರೀತಿಯಾಗಿ 2 ಗಿನ್ನಿಸ್ ವಿಶ್ವ ದಾಖಲೆ ಕೂಡ ಮಾಡಲಾಗಿದೆ. 2015ರ ಅಂತಾರಾಷ್ಟ್ರೀಯ ಯೋಗ ದಿನದ ಅಂಗವಾಗಿ ಭಾರತೀಯ ಅಂಚೆ ಇಲಾಖೆಯು ಅಂಚೆ ಚೀಟಿಗಳನ್ನು ಬಿಡುಗಡೆ ಮಾಡಿತ್ತು. ಯಾವಾಗ? 2015ರಲ್ಲಿ. ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅದೇ ದಿನ ₹10 ಮತ್ತು ₹100 ಮುಖಬೆಲೆಯ 2 ಸ್ಮರಣಾರ್ಥ ನಾಣ್ಯಗಳನ್ನು ಕೂಡ ಬಿಡುಗಡೆ ಮಾಡಿತ್ತು. ಅಂತಾರಾಷ್ಟ್ರೀಯ ಯೋಗ ದಿನ 2016ರಲ್ಲಿ ಇದು ಚಂಡೀಗಢದಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆಚರಿಸಲಾಯಿತು. 2017ರಲ್ಲಿ ಲಕ್ನೋ ರಮಾಬಾಯಿ ಅಂಬೇಡ್ಕರ್ ಸಭಾ ಸ್ಥಳದಲ್ಲಿ ಈ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿತ್ತು. 2018ರಲ್ಲಿ ಇದನ್ನು ವಿಶ್ವ ಯೋಗದ ರಾಜಧಾನಿ ಎಂದು ಕರೆಯಲ್ಪಡುವ ಡೆಹ್ರಾಡೂನ್ನಲ್ಲಿ ಜರುಗಿತು. ಈ ಯೋಗ ರಾಯಭಾರಿಗಳ ಪ್ರವಾಸ ಎಲ್ಲಪ್ಪ ಅಂತಂದರೆ ಕೇರಳದ ಪ್ರವಾಸೋದ್ಯಮದ ಸಹಯೋಗದೊಂದಿಗೆ 2018ರಲ್ಲಿ ಇದು 4ನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆದಂದು ಇಲ್ಲಿ ಭಾಗವಹಿಸಲಾಗಿತ್ತು ಅಂತ ಹೇಳ್ಬೋದು. ಅದೇ ರೀತಿಯಾಗಿ 2019ರಲ್ಲಿ ಹೃದಯಕ್ಕಾಗಿ ಯೋಗ ಎಂಬ ಧ್ಯೇಯೋಕ್ತಿಯೊಂದಿಗೆ ರಾಂಚಿಯಲ್ಲಿ 40,000ಕ್ಕೂ ಅಧಿಕ ಮಂದಿಯೊಂದಿಗೆ ಪ್ರಧಾನಿ ಮೋದಿಯವರು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯಲ್ಲಿ ಪಾಲ್ಗೊಂಡಿದ್ದರು. ಎಲ್ಲಿ? ರಾಂಚಿ. ಹಾಗಾದರೆ ಈ ರಾಂಚಿ ಯಾವ ರಾಜ್ಯದಲ್ಲಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. 2020ರಲ್ಲಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಆರೋಗ್ಯಕ್ಕಾಗಿ ಯೋಗ, ಇದನ್ನು ಕೊರೋನಾ ಹಿನ್ನೆಲೆಯಲ್ಲಿ ಇದನ್ನು ಮನೆಯಲ್ಲೇ ಯೋಗಾಸನ ಮಾಡಲಾಯಿತು ಅಂತ ಹೇಳ್ಬೋದು. 2021ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಯೋಗಕ್ಷೇಮಕ್ಕಾಗಿ ಯೋಗ ಎಂಬ ಧ್ಯೇಯೋಕ್ತಿಯೊಂದಿಗೆ ಕೋವಿಡ್-19 ಹಿನ್ನೆಲೆಯಲ್ಲಿ ವರ್ಚುವಲ್ ಆಗಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ಆಚರಿಸಲಾಗಿದೆ. ಅದೇ ರೀತಿಯಾಗಿ 2022ರ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನೋಡೋದಾದರೆ 2022ರಲ್ಲಿ ಯೋಗವನ್ನು 75 ಪಾರಂಪರಿಕ ಮತ್ತು ಸಾಂಪ್ರದಾಯಿಕ ಸ್ಥಳಗಳಲ್ಲಿ ಆಚರಿಸಲಾಯಿತು. ಜೊತೆಗೆ ಇದನ್ನು IPL ಟವರ್ನ ಮೈದಾನದಲ್ಲಿ ಬ್ರೆಜಿಲಿಯ ಕ್ಯಾಥೆಡ್ರಲ್ ಅವರು ಮೃತ ಸಮುದ್ರದಿಂದ ಮೌಂಟ್ ಎವರೆಸ್ಟ್ ಸ್ಥಳದವರೆಗೆ ಒಪೆರಾ ಹೌಸ್ನಂಥ ಸಾಂಪ್ರದಾಯಿಕ ಸ್ಥಳಗಳಲ್ಲಿ ಆಯೋಜಿಸಲಾಗಿತ್ತು. 2022ರಲ್ಲಿ ಗ್ಲೋಬಲ್ ಯೋಗ ರಿಂಗ್ 24 ಗಂಟೆಗಳ ಕಾಲ ಅಂತಾರಾಷ್ಟ್ರೀಯ ಯೋಗ ದಿನದ ರಿಲೇ ಕಾರ್ಯಕ್ರಮವನ್ನು ಕೂಡ ಜಗತ್ತಿನಾದ್ಯಂತ ಆಯೋಜಿಸಲಾಗಿತ್ತು ಅಂತ ಹೇಳ್ಬೋದು. ಈ ಕಾರ್ಯಕ್ರಮವು ಪ್ರಧಾನಿ ಮೋದಿಯವರ ಒಂದು ಸೂರ್ಯ ಒಂದು ಭೂಮಿ ಒನ್ ಸನ್ ಒನ್ ಅರ್ತ್ ಅಭಿಯಾನದೊಂದಿಗೆ ಸಂಬಂಧ ಹೊಂದಿದೆ. ಮುಂದೆ ನೋಡೋದಾದರೆ 2023ರ ಅಂತಾರಾಷ್ಟ್ರೀಯ ಯೋಗ ದಿನ ಅಂದರೆ ಕಳೆದ ವರ್ಷ. ಇದನ್ನು ನರೇಂದ್ರ ಮೋದಿ ಅವರು ಯುನೈಟೆಡ್ ನೇಷನ್ಸ್ ಪ್ರಧಾನ ಕಚೇರಿ ನ್ಯೂಯಾರ್ಕ್ನಲ್ಲಿ ಯುನೈಟೆಡ್ ನೇಷನ್ಸ್ ನಾರ್ತ್ ಲಾನ್ಸ್ನಿಂದ ಯೋಗವನ್ನು ಮುನ್ನಡೆಸಿದರು. ಅಂದರೆ ಇದು ಎಲ್ಲಿ ನಡೀತು ಅಂದರೆ ಯುನೈಟೆಡ್ ನೇಷನ್ನಲ್ಲಿ ನಡೀತು ಲಾನ್ಸ್. ಅಲ್ಲಿ 135ಕ್ಕೂ ಹೆಚ್ಚು ದೇಶಗಳಿಗೆ ಭಾಗವಹಿಸಿದವು ಅಂತ ಹೇಳ್ಬೋದು. ಈ ಮೂಲಕ ಈ ಕಾರ್ಯಕ್ರಮವು ಗರಿಷ್ಠ ಸಂಖ್ಯೆಯ ದೇಶಗಳ ನಾಗರಿಕ ಭಾಗವಹಿಸಿದ ಯೋಗ ಕಾರ್ಯಕ್ರಮವನ್ನು ಗಿನ್ನಿಸ್ ದಾಖಲೆಯಲ್ಲಿ ಬರೆಯಲಾಯಿತು. ಭಾರತದ ಪ್ರಮುಖ ರಾಷ್ಟ್ರೀಯ ಕಾರ್ಯಕ್ರಮವು ಮಧ್ಯಪ್ರದೇಶದ ಜಬ್ಬಲ್ಪುರದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಅವರು ಉಪಸ್ಥಿತಿಯಲ್ಲಿ ಜರುಗಿಸಿದ್ದಾರೆ. ಅಂದರೆ ನರೇಂದ್ರ ಮೋದಿ ಅವರು ನ್ಯೂಯಾರ್ಕ್ನಲ್ಲಿ 2023ರಲ್ಲಿ ಯೋಗ ದಿನಾಚರಣೆಯನ್ನು ಆಚರಿಸಿದರು. ಅದೇ ರೀತಿಯಾಗಿ ನಮ್ಮ ಭಾರತದಲ್ಲಿ ಉಪರಾಷ್ಟ್ರಪತಿಯಾದ ಜಗದೀಪ್ ಧನ್ಕರ್ ಅವರು ನಡೆಸಿದರು ಅಂತ ಹೇಳ್ಬೋದು. ಭಾರತದ ಅಂತಾರಾಷ್ಟ್ರೀಯ ಯೋಗ ದಿನದ
ಕೇಂದ್ರ ಸರ್ಕಾರವು ಮುಖ್ಯ ರಾಷ್ಟ್ರೀಯ ಕಾರ್ಯಕ್ರಮವಾಗಿ ಆಯೋಜಿಸಿದ ಸ್ಥಳಗಳು ಅಂದರೆ ಎಲ್ಲೆಲ್ಲಿ ನಡೆದು ಯಾವ ವರ್ಷ ಅಂತ. 2015ರಲ್ಲಿ ಸೌಹಾರ್ದ ಶಾಂತಿಗಾಗಿ ಯೋಗ ಎಂಬ ಧ್ಯೇಯೋಕ್ತದೊಂದಿಗೆ ದೆಹಲಿಯ ಕರ್ತವ್ಯ ಪಥದಲ್ಲಿ ನಡೆಸಲಾಯಿತು. 2016ರಲ್ಲಿ ಸುಸ್ಥಿರ ಅಭಿವೃದ್ಧಿ ಗುರಿಗಳು ಸಾಧಿಸುವಲ್ಲಿ ಯೋಗ ಚಂಡೀಗಢನಲ್ಲಿ ನಡೆಸಲಾಯಿತು. ಅದೇ ರೀತಿಯಾಗಿ ಮುಂದೆ ನೋಡೋದಾದರೆ 2021ರಲ್ಲಿ ಯೋಗಕ್ಷೇಮಕ್ಕಾಗಿ ಯೋಗ ಇದನ್ನು ವರ್ಚುವಲ್ ಆಗಿ ನಡೆಸಲಾಗಿದೆ. 2022ರಲ್ಲಿ ಮನುಷ್ಯತ್ವಕ್ಕಾಗಿ ಯೋಗ ಮೈಸೂರಲ್ಲಿ ನಡೆಸಲಾಯಿತು. 2023ರಲ್ಲಿ ವಸುದೈವ ಕುಟುಂಬಕಂ ಕಲ್ಪನೆ ಇದನ್ನು ಮಧ್ಯಪ್ರದೇಶದ ಜಬಲ್ಪುರ್ನಲ್ಲಿ ನಡೆಸಲಾಯಿತು. ಮೋದಿಯವರು ನ್ಯೂಯಾರ್ಕ್ನಲ್ಲಿ ವಿಶ್ವಸಂಸ್ಥೆಯ ಪ್ರಧಾನ ಕಚೇರಿಯಲ್ಲಿ ನಡೆಸಿದರು. 2024ರಲ್ಲಿ ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಅಂದರೆ ಈ ವರ್ಷದ್ದು 2024 ವರ್ಷದ್ದು ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಇದು ಶ್ರೀನಗರದಲ್ಲಿ ನಡೆಸಲಾಗಿದೆ. ಯೋಗ ಮಹೋತ್ಸವ ಆಯುಷ್ಮಾನ್ ಸಚಿವರು ನವದೆಹಲಿಯ ವಿಜ್ಞಾನ್ ಭವನದಲ್ಲಿ 10ನೇ ಅಂತಾರಾಷ್ಟ್ರೀಯ ಯೋಗ ದಿನ ಅಂದರೆ 2024ರ 100 ದಿನಗಳ ಕೌಂಟ್ಡೌನ್ ನೆನಪಿಗಾಗಿ ಯೋಗ ಮಹೋತ್ಸವ ಎಂಬ 2024 ಮಹಿಳಾ ಸಬಲೀಕರಣಕ್ಕಾಗಿ ಯೋಗ ಎಂಬ ಧ್ಯೇಯೋಕ್ತದೊಂದಿಗೆ ಆಚರಿಸಲಾಯಿತು. ಯೋಗಕ್ಕಾಗಿ ಪ್ರಧಾನಮಂತ್ರಿಗಳು ಪ್ರಶಸ್ತಿಗಳು. ಯೋಗಕ್ಕೆ ಅತ್ಯುತ್ತಮ ಕೊಡುಗೆ ನೀಡುತ್ತಿರುವ ಸಾಧಕರನ್ನು ಗೌರವಿಸುವ ಉದ್ದೇಶದಿಂದ ಭಾರತ ಪ್ರಧಾನಿಯವರು 2016ರಲ್ಲಿ ಅಂತಾರಾಷ್ಟ್ರೀಯ ಹೊಸ ದಿನವಾದ ಅಂದರೆ ಯೋಗ ದಿನವಾದ ಈ ಸಂದರ್ಭದಲ್ಲಿ ಯೋಗದ ಪ್ರಚಾರ ಮತ್ತು ಅಭಿವೃದ್ಧಿಗಾಗಿ ಪ್ರಶಸ್ತಿಗಳನ್ನು ಘೋಷಿಸಿದರು. ಯಾವಾಗ 2016ರಲ್ಲಿ ಯೋಗ ಶಾಲೆಗೆ ಪ್ರಶಸ್ತಿಗಳನ್ನು ನೀಡುತ್ತಾ ಬಂದಿದ್ದಾರೆ. ಪ್ರಶಸ್ತಿಯನ್ನು 2 ವಿಧಗಳಲ್ಲಿ ನೀಡಲಾಗುತ್ತದೆ. ರಾಷ್ಟ್ರ ಮಟ್ಟದಲ್ಲಿ ಯೋಗಕ್ಷೇಮಕ್ಕಾಗಿ ಪ್ರಧಾನಮಂತ್ರಿಗಳ ಪ್ರಶಸ್ತಿ 2 ಸಂಖ್ಯೆಗಳು ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯೋಗಕ್ಕಾಗಿ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಈ ಪ್ರಶಸ್ತಿಯ ಘೋಷಣೆ ಅಂದರೆ 2024ರ ಸಾಲಿನ ವಿಜೇತರನ್ನು 2024ರ ಅಂತ್ಯದ ವೇಳೆಯಲ್ಲಿ ಘೋಷಿಸಲಾಗುತ್ತದೆ. ಈಗಾಗಲೇ ಅರ್ಜಿಗಳನ್ನು ಸ್ವೀಕರಿಸಲಾಗಿದೆ. ಪ್ರಶಸ್ತಿ ಮೊತ್ತ ಎಷ್ಟಪ್ಪ ಅಂತಂದರೆ ಪ್ರಮಾಣ ಪತ್ರ, ನಗದು ಮತ್ತು ಪ್ರಶಸ್ತಿ ಮೂಲಕ ಇದನ್ನು ಗೌರವಿಸಲಾಗುತ್ತದೆ. 25 ಲಕ್ಷ ರೂಪಾಯಿ ಜಂಟಿ ವಿದೇಶರ ಸಂದರ್ಭದಲ್ಲಿ ನೀಡಲಾಗುತ್ತದೆ ಅಂತ ಹೇಳ್ಬೋದು. ಮುಂದೆ ನೋಡೋದಾದರೆ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 3ನೇ ಬಾರಿಗೆ ಅಂದರೆ 3ನೇ ಅವಧಿಗೆ ಅಜಿತ್ ದೋವಲ್ ಅವರನ್ನೇ ಕೂಡ ಮರು ನೇಮಕ ಮಾಡಲಾಗಿದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ 3ನೇ ಅವಧಿಗೆ ಅಜಿತ್ ದೋವಲ್ ಅವರನ್ನು ಮರು ನೇಮಕ ಮಾಡಲಾಗಿದೆ. ಪ್ರಧಾನಮಂತ್ರಿ ನೇತೃತ್ವದ ಸಂಪುಟ ನೇಮಕಾತಿ ಸಮಿತಿಯು ಈ ನೇಮಕಾತಿಯನ್ನು ಅನುಮೋದಿಸಿದೆ ಅಂತ ಹೇಳ್ಬೋದು. ಇವರು 1968ನೇ ಬ್ಯಾಚ್ನ IPS ಅಧಿಕಾರಿ ಆಗಿದ್ದಾರೆ. 2014ರ ಮೇ 30ರಂದು ಮೊದಲ ಅವಧಿಗೆ ಭಾರತ ರಾಷ್ಟ್ರೀಯ ಭದ್ರತಾ ಸಲಹೆಗಾರನಾಗಿ ಇವರನ್ನು ನೇಮಕ ಮಾಡಲಾಗಿತ್ತು. ಇವರು ಪ್ರಸ್ತುತ 3ನೇ ಅವಧಿಗೆ ಅವರನ್ನು ಹುದ್ದೆಯಲ್ಲಿ ಮುಂದುವರಿಸಲಾಗಿದೆ. ಸುಮಾರು 6 ವರ್ಷಗಳ ಕಾಲ ಪಾಕಿಸ್ತಾನದಲ್ಲಿ ಬೇಹುಗಾರಿಕೆ ಕಾರ್ಯಕ್ರಮವನ್ನು ಇವರು ಮಾಡಲಾಗಿತ್ತು. ಭಾರತ ಸರ್ಕಾರ 1988ರಲ್ಲಿ ಅಮೃತಸರದಲ್ಲಿ ಕೈಗೊಂಡ ಆಪರೇಷನ್ ಥಂಡರ್ 2ನಲ್ಲಿ ಪ್ರಮುಖ ಪಾತ್ರ ಇವರು ವಹಿಸಿದ್ದಾರೆ ಅಂತ ಹೇಳ್ಬೋದು. ಅಜಿತ್ ದೋವಲ್ ಭಾರತ ಜೇಮ್ಸ್ ಬಾಂಡ್ ಎಂದೇ ಖ್ಯಾತರಾದ ಅಜಿತ್ ದೋವಲ್ ಅವರು ರಾಷ್ಟ್ರಪತಿಗಳಿಗೆ ಪೊಲೀಸ್ ಪದಕವನ್ನು ಪಡೆದುಕೊಂಡಿದ್ದಾರೆ. ಇವ್ರ ಜೊತೆಗೆ ರಾಷ್ಟ್ರಪತಿಗಳಿಂದ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಭಾರತದ ರಾಷ್ಟ್ರೀಯ ಭದ್ರತಾ ಸಲಹೆ ಮಂಡಳಿಯ ಅತ್ಯುನ್ನತ ಅಧಿಕಾರಿಯಾಗಿದ್ದಾರೆ. ಇದು ಹುದ್ದೆಯಾಗಿದೆ. ಇದು ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಹುದ್ದೆ, ನ್ಯಾಷನಲ್ ಸೆಕ್ಯೂರಿಟಿ ಅಡ್ವೈಸರ್. ಭಾರತ ಭದ್ರತಾ ನೀತಿ ಮತ್ತು ಅಂತಾರಾಷ್ಟ್ರೀಯ ವಿದ್ಯಮಾನಗಳ ಬಗ್ಗೆ ಭಾರತ ಪ್ರಧಾನಮಂತ್ರಿಗಳಿಗೆ ಮುಖ್ಯ ಸಲಹೆಗಾರರಾಗಿ ಕಾರ್ಯನಿರ್ವಹಿಸುತ್ತಾರೆ ಹುದ್ದೆದವರು. ಈ ಹುದ್ದೆಯಲ್ಲಿ ಕೇಂದ್ರದ ಕ್ಯಾಬಿನೆಟ್ ರಾಜ್ಯ ಹುದ್ದೆಯಾಗಿದೆ. ಇದು ಭಾರತದ ಆರ್ಡರ್ ಆಫ್ ಪ್ರೆಸಿಡೆನ್ಸಿಯಲ್ಲಿ 7ನೇ ಸ್ಥಾನದಲ್ಲಿ ಒಳಗೊಂಡಿದೆ. ಎಷ್ಟನೇ ಸ್ಥಾನ ಅಂದರೆ 7ನೇ ಸ್ಥಾನದಲ್ಲಿದೆ. ಪ್ರಧಾನಮಂತ್ರಿಗಳ ಅಧ್ಯಕ್ಷತೆಯನ್ನು ನೇಮಕಾತಿ ಸಮಿತಿಯು ಈ ಹುದ್ದೆಯ ಅರ್ಹ ವ್ಯಕ್ತಿಗಳನ್ನು ಆಯ್ಕೆ ಮಾಡುತ್ತದೆ. ರಾಷ್ಟ್ರೀಯ ಭದ್ರತಾ ಸಲಹೆಗಾರರ ಕಚೇರಿ ನವದೆಹಲಿಯಲ್ಲಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ಕೀರ್ತಿ ಚಕ್ರ ಪಡೆದ ಮೊದಲ ಪೊಲೀಸ್ ಅಧಿಕಾರಿ ಅಜಿತ್ ದೋವಲ್ ಆಗಿದ್ದಾರೆ. ದೇಶದ ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಅಂತ ನೋಡೋದಾದರೆ ಭಾರತದ ಇಂದಿನ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಅವರ ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದಂತೆ ಸಲಹೆ ನೀಡಲು 1988ರ ಮೇ 19ರಂದು ಈ ಹುದ್ದೆಯನ್ನು ಆರಂಭಿಸಿದರು. ಯಾರು? ಅಟಲ್ ಬಿಹಾರಿ ವಾಜಪೇಯಿ ಅವರು. ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಭಾರತೀಯ ವಿದೇಶಾಂಗ ಸೇವಾ ಅಧಿಕಾರಿಯಾಗಿರುವ ಬ್ರಿಜೇಶ್ ಮಿಶ್ರಾ ಅವರನ್ನು ನೇಮಿಸಲಾಯಿತು. ಭಾಳ ಇಂಪಾರ್ಟೆಂಟ್ ನೋಡಿಕೊಳ್ಳಿ. ಮೊದಲ ರಾಷ್ಟ್ರೀಯ ಭದ್ರತಾ ಸಲಹೆಗಾರ ಯಾರಪ್ಪ ಅಂತಂದರೆ ಬ್ರಿಜೇಶ್ ಮಿಶ್ರಾ.
2004ರವರೆಗೆ ಅವರು ಕಾರ್ಯನಿರ್ವಹಿಸಿದರು. ನಂತರ JN ದೀಕ್ಷಿತ್, M ನಾರಾಯಣ್ ಮತ್ತು ಶಿವಶಂಕರಿ ಮೇನನ್ ರವರು ಅನುಕ್ರಮವಾಗಿ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಪ್ರಸ್ತುತ 5ನೇ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ 71 ವರ್ಷದ ಅಜಿತ್ ದೋವಲ್ ರವರು ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಭಾರತ ಗುಪ್ತಚರ ಇಲಾಖೆ IB ಮತ್ತು RA ಇವು ಗುಪ್ತಚರ ದಳ ಆಗಿದ್ದಾವೆ ಅಂತ ಹೇಳ್ಬೋದು. ಇಂಟೆಲಿಜೆನ್ಸ್ ಬ್ಯೂರೋ ಭಾರತೀಯ ಆಂತರಿಕ ಭದ್ರತೆ ಮತ್ತು ವೃತ್ತಿಪರ ಗುಪ್ತಚರ ಸಂಸ್ಥೆಯಾಗಿವೆ. ಇವು ಕೇಂದ್ರದ ಗೃಹ ಸಚಿವಾಲಯದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತವೆ. 1987ರ ಸೆಂಟ್ರಲ್ ಸ್ಪೇಷನ್ ಬ್ಯಾಚ್ ಎಂಬ ಹೆಸರಿನಲ್ಲಿ ಇವು ಸ್ಥಾಪನೆಗೊಂಡಿವೆ. ಈ ಸಂಸ್ಥೆ ಜಗತ್ತಿನಾದ್ಯಂತ ಹಳೆಯ ಗುಪ್ತಚರ ಸಂಸ್ಥೆಗಳಲ್ಲಿ ಕೂಡ ಒಂದಾಗಿವೆ ಅಂತ ಹೇಳ್ಬೋದು. ಯಾವುದು IB ಮತ್ತು RA ಸಂಸ್ಥೆಗಳು. IB ನಿರ್ದೇಶಕ ಹುದ್ದೆ ಭಾರತದ ಅತಿದೊಡ್ಡ IPS ಅಧಿಕಾರಿ ಹುದ್ದೆಯಾಗಿದೆ. ಯಾವುದು IB. ಈ ಸಂಶೋಧನಾ ಮತ್ತು ವಿಶ್ಲೇಷಣಾ ವಿಭಾಗವನ್ನು ಪಾಸ್ ಮಾಡ್ಕೊಂಡು ನೋಡಿಕೊಳ್ಳಿ. ಮುಂದೆ ನೋಡೋದಾದರೆ ಭಾರತಕ್ಕೆ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಭೇಟಿ ನೀಡಿದ್ದಾರೆ. ಇತ್ತೀಚೆಗೆ ಭಾರತ ಬಾಂಗ್ಲಾ ನಡುವಿನ ಒಪ್ಪಂದಗಳು. ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು 2024ರ ಜೂನ್ 21 ಮತ್ತು 22ರಂದು 2 ದಿನಗಳ ಕಾಲ ಭಾರತಕ್ಕೆ ಭೇಟಿ ನೀಡಿದ್ದರು. ಅವರು ಏನಾಗಿದ್ದಾರೆ ಅಂದರೆ ಇತ್ತೀಚೆಗೆ ಬಾಂಗ್ಲಾದೇಶದ 5ನೇ ಬಾರಿಗೆ ಬಾಂಗ್ಲಾದೇಶದ ಪ್ರಧಾನಿ ಮಂತ್ರಿ ಆಗಿದ್ದಾರೆ. ಅವರು ಅಧಿಕಾರ ವಹಿಸಿಕೊಂಡ ನಂತರ ಶೇಖ್ ಹಸೀನಾ ಅವರು ಭಾರತಕ್ಕೆ ಮೊದಲ ಪ್ರವಾಸವಾಗಿದೆ ಅಂತ ಹೇಳ್ಬೋದು. ಅದೇ ರೀತಿಯಾಗಿ ನಮ್ಮ ಭಾರತ ಪ್ರಧಾನಿ ಮೋದಿ ಅವರು 3ನೇ ಅವಧಿಗೆ ಪ್ರಧಾನಿಯಾಗಿ ಅಧಿಕಾರ ವಹಿಸಿಕೊಂಡ ಬಳಿಕ ಭಾರತಕ್ಕೆ ಭೇಟಿ ನೀಡಿದ ಮೊದಲ ವಿದೇಶಿ ನಾಯಕಿಯಾಗಿದ್ದಾರೆ ಶೇಖ್ ಹಸೀನಾ. ಇವರು ನಮ್ಮ ಭಾರತ ಮಂತ್ರಿ 3ನೇ ಅವಧಿಗೆ ಪ್ರಧಾನಿಯಾಗಿದ್ದಾರೆ. ಅದೇ ರೀತಿಯಾಗಿ ಹಸೀನಾ ಅವರ ದ್ವಿಪಕ್ಷೀಯ ಮಾತುಕತೆ ನಡೆದ ನಂತರ ವ್ಯಾಪಾರ, ಆರೋಗ್ಯ, ಬಾಹ್ಯಾಕಾಶ, ರೈಲ್ವೆ, ಡಿಜಿಟಲ್ ಪಾಲುದಾರಿಕೆ, ರಕ್ಷಣೆ ಸೇರಿದಂತೆ 10 ಒಪ್ಪಂದಗಳಿಗೆ ಸಹಿ ಹಾಕಿದ್ದಾರೆ. ಭಾರತ ಬಾಂಗ್ಲಾದೇಶ ನಡುವಿನ ಸಂಬಂಧದ ಬಗ್ಗೆ ಪ್ರಧಾನಿ ಮೋದಿ ಅವರ ಭಾಷಣ ಕೂಡ ಮಾಡಲಾಯಿತು. ಬಾಂಗ್ಲಾದೇಶವು ಭಾರತದ ನೆರೆಹೊರೆಯ ಮೊದಲ ನೀತಿ. ಬಾಂಗ್ಲಾದೇಶವು ನಮ್ಮ ನೆರೆಹೊರೆಯ ಮೊದಲ ನೀತಿ, ಪೂರ್ವದತ್ತ ನೀತಿ, ಸಾಗರ ಯೋಜನೆ ಮತ್ತು ಇಂಡೋ ಪೆಸಿಫಿಕ್ ಯೋಜನೆಗಳಿಗೆ ಒಳಪಟ್ಟಿದೆ. ಅಕೋರಾ ಅಂತರ್ಗತ ನಡುವೆ 6ನೇ ಭಾರತ ಬಾಂಗ್ಲಾದೇಶ ಗಡಿಯಾಚೆಗಿನ ರೈಲು ಸಂಪರ್ಕ ಕೂಡ ಪೂರ್ಣಗೊಳಿಸಲಾಗಿದೆ. ಅದೇ ರೀತಿಯಾಗಿ ಬಾಂಗ್ಲಾದೇಶರಿಗೆ ಆರೋಗ್ಯ ವೀಸಾ ಅಂದರೆ ಬಾಂಗ್ಲಾದೇಶದಲ್ಲಿ ಏನಾದರೂ ಹುಷಾರಿರಲಿಲ್ಲ ಅಂದರೆ ನಮ್ಮ ದೇಶಕ್ಕೆ ಬಂದು ಚಿಕಿತ್ಸೆಯನ್ನು ಪಡೆದುಕೊಳ್ಳಬೇಕಾಗಿದೆ. ವೈದ್ಯಕೀಯ ಚಿಕಿತ್ಸೆ ಅರಸಿ ಭಾರತಕ್ಕೆ ಬಂದಿರುವ ಬಾಂಗ್ಲಾದೇಶದ ಪ್ರಜೆಗಳಿಗೆ ಆರೋಗ್ಯ ವೀಸಾವನ್ನು ಕೂಡ ನೀಡಲಾಗುವುದು ಎಂದು ಪ್ರಧಾನಿ ಮೋದಿ ಅವರು ಇತ್ತೀಚೆಗೆ ಘೋಷಣೆ ನೀಡಿದ್ದಾರೆ ಅಂತ ಹೇಳ್ಬೋದು. ಮೊಗ್ಲಾ ಬಂದರು ಮೊದಲ ಬಾರಿಗೆ ರೈಲಿನ ಮೂಲಕ ಸಂಪರ್ಕಿಸಲಾಗಿದೆ. 2 ದೇಶಗಳ ನಡುವೆ ಭಾರತೀಯ ರೂಪಾಯಿ ವ್ಯಾಪಾರ ಕೂಡ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಭಾರತ ಮತ್ತು ಬಾಂಗ್ಲಾದೇಶ ನಡುವೆ ಗಂಗಾ ನದಿಯಲ್ಲಿ ವಿಶ್ವದ ಅತಿ ಉದ್ದದ ನದಿ ವಿಹಾರ ನೌಕೆ ಗಂಗಾ ವಿಲಾಸ್ ಯಾನವು ಯಶಸ್ವಿಯಾಗಿ ಪೂರ್ಣಗೊಂಡಿದೆ ಅಂತ ಹೇಳ್ಬೋದು. ಭಾರತ ಮತ್ತು ಬಾಂಗ್ಲಾದೇಶ ಮೈತ್ರಿ ಉಪಗ್ರಹವು ಭಾರತ ಪಾಲುದಾರಿಕೆಯನ್ನು ಮತ್ತಷ್ಟು ಹೆಚ್ಚಿಸುವಂತೆ ಮಾಡಿದೆ. ಬಾಂಗ್ಲಾದೇಶದ ಸಿರಾಂಗಂಜ್ನಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ನಿರ್ಮಾಣವನ್ನು ಕೂಡ ಭಾರತ ಬೆಂಬಲಿಸಿದೆ. ಅದೇ ರೀತಿಯಾಗಿ 1996ರ ಡಿಸೆಂಬರ್ 12ರಂದು ಭಾರತ ಬಾಂಗ್ಲಾದೇಶದ ನಡುವೆ ನವದೆಹಲಿಯಲ್ಲಿ 30ನೇ ವರ್ಷಗಳ ಅವಧಿಯ ಕಾಲ ಗಂಗಾ ಜಲ್ ಒಪ್ಪಂದವಾಗಿದೆ. ಈ ಒಪ್ಪಂದದ ನವೀಕರಣಕ್ಕಾಗಿ ತಾಂತ್ರಿಕ ವಲಯ ಚರ್ಚೆಗಳು ಕೂಡ ಆರಂಭವಾಗಿವೆ. ಬಾಂಗ್ಲಾದೇಶದಲ್ಲಿ ತೀಸ್ತಾ ನದಿಯ ರಕ್ಷಣೆಗೆ ನಿರ್ವಹಣೆ ಮತ್ತು ಕುರಿತು ಚರ್ಚಿಸಲು ತಾಂತ್ರಿಕ ತಂಡವು ಕೂಡ ಶೀಘ್ರದಲ್ಲೇ ಬಾಂಗ್ಲಾಕ್ಕೆ ಭೇಟಿ ನೀಡಲಿದ್ದಾರೆ. ವಿಕಸಿತ್ ಭಾರತ್ 2047 ಮತ್ತು ಸ್ಮಾರ್ಟ್ ಬಾಂಗ್ಲಾದೇಶ 2041ರ ದೃಷ್ಟಿಯು ಸಾಕಾರಗೊಳ್ಳುವ ಬಗ್ಗೆ ವಿಶ್ವಾಸ ಕೂಡ ವ್ಯಕ್ತಪಡಿಸಲಾಗಿದೆ. ಈ ಬಾಂಗ್ಲಾದೇಶದ ನಡುವಿನ ಪ್ರಮುಖ ಒಪ್ಪಂದಗಳನ್ನು ನೋಡೋದಾದರೆ ಇಂಗಾಲದ ಹೊರಸೂಸುವಿಕೆ ನಿಯಂತ್ರಿಸಲು ಹಸಿರು ಸಹಭಾಗಿತ್ವ ಒಪ್ಪಂದ ಮಾಡಿಕೊಳ್ಳಲಾಗಿದೆ. ಕಡಲ ಸಹಕಾರ, ನೀಲಿ ಆರ್ಥಿಕತೆ, ಮೀನುಗಾರಿಕೆ ಉತ್ತೇಜನ ಒಪ್ಪಂದವಾಗಿದೆ. ಅದೇ ರೀತಿಯಾಗಿ ಬಾಹ್ಯಾಕಾಶ, ದೂರ ಸಂಪರ್ಕ, ಇಂಧನ, ರೈಲ್ವೆ ಸಂಪರ್ಕ ಕುರಿತ ಒಪ್ಪಂದವಾಗಿವೆ. ಅದೇ ರೀತಿಯಾಗಿ ಭಾರತ ಬಾಂಗ್ಲಾದೇಶದ ಡಿಜಿಟಲ್ ಸಹಭಾಗಿತ್ವಕ್ಕೆ ಹಸಿರು ನಿಶಾನೆಯನ್ನು ನೀಡಲಾಗಿದೆ.
ಅದೇ ರೀತಿಯಾಗಿ ಮುಂದೆ ನೋಡೋದಾದ್ರೆ ಜಗತ್ತಿನ ದೀರ್ಘಾವಧಿ ಆಳ್ವಿಕೆ ನಡೆಸಿದ ಸರ್ಕಾರವೊಂದರ ಮಹಿಳಾ ಮುಖ್ಯಸ್ಥೆ ಯಾರಪ್ಪ ಅಂತ ಬಾಂಗ್ಲಾದ ಪ್ರಧಾನಮಂತ್ರಿ ಆಗಿದ್ದಾರೆ ಶೇಖ್ ಹಸೀನಾ. 2024 ಜೂನ್ 29ರಂದು ಶೇಖ್ ಹಸೀನಾರವರು ಜಗತ್ತಿನಾದ್ಯಂತ ದೀರ್ಘಾವಧಿ ಆಳ್ವಿಕೆ ನಡೆಸಿದ ಸರ್ಕಾರವೊಂದರ ಮುಖ್ಯಸ್ಥೆ ಎಂಬ ಕೀರ್ತಿಗೆ ಬಾಂಗ್ಲಾದೇಶದ ಪ್ರಧಾನಿಯಾಗಿರುವ ಶೇಖ್ ಹಸೀನಾ ಅವರು ಪಾತ್ರರಾಗಿದ್ದಾರೆ. ಒಟ್ಟು ಇವರು 5 ಬಾರಿ ಪ್ರಧಾನಮಂತ್ರಿಯಾಗಿ ಆಯ್ಕೆಯಾಗಿದ್ದಾರೆ ಅಂತ ಹೇಳ್ಬೋದು ನಾವು. ಜೊತೆಗೆ 20 ವರ್ಷಗಳ ಕಾಲ ಅವಧಿಗೆ ಇವರು ಬಾಂಗ್ಲಾದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಈ ಮೂಲಕ ಬಾಂಗ್ಲಾದ ಇತಿಹಾಸದಲ್ಲಿ ದೀರ್ಘಾವಧಿಯ ಪ್ರಧಾನಿ ಎಂಬ ಕೀರ್ತಿಗೆ ಇವರು ಪಾತ್ರರಾಗಿದ್ದಾರೆ. ಇವರು 1996ರಿಂದ 2001ರವರೆಗೆ ನಡೆದಿತ್ತು. ಎರಡನೇ ಅವಧಿ 2009ರಿಂದ 2014, ಮೂರನೇ ಅವಧಿ 2014ರಿಂದ 2019, ನಾಲ್ಕನೇ ಅವಧಿ 2019ರಿಂದ 2024, ಈಗ 5ನೇ ಅವಧಿ ನಡೆಯುತ್ತಿದೆ 2024ರಿಂದ ಈಗ ಪ್ರಾರಂಭವಾಗಿದೆ. ಅದೇ ರೀತಿಯಾಗಿ ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಯಾರಪ್ಪ ಅಂತಂದರೆ ಸಿರಿಮಾವೋ ಬಂಡಾರ್ ನಾಯಕಿ. ಈ ಸಿರಿಮಾವೋ ಬಂಡಾರ್ ನಾಯಕಿ ಅವರು ಜಗತ್ತಿನ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದಾರೆ ಅಂತ ಹೇಳ್ಬೋದು ನಾವು. ಇವರು ಶ್ರೀಲಂಕಾರ ಪ್ರಧಾನಿಯಾಗಿದ್ದಾರೆ. ಇವರು ಜಗತ್ತಿನ ಮೊದಲ ಮಹಿಳಾ ಪ್ರಧಾನಿಯಾಗಿ ಕಾರ್ಯನಿರ್ವಹಿಸಿದ್ದಾರೆ. ಇವರು ಸಿರಿಮಾವೋ ಬಂಡಾರ್ ನಾಯಕಿ ಅವರು 1960, 65, 70, 77 ಮತ್ತು 94, 2000ರವರೆಗೆ 3 ಬಾರಿ ಪ್ರಧಾನಿಯಾಗಿ ಇವರು ಕಾರ್ಯನಿರ್ವಹಿಸಿದ್ದಾರೆ. ನಮ್ಮ ಭಾರತದ ದೀರ್ಘಾವಧಿ ಮಹಿಳಾ ಪ್ರಧಾನಮಂತ್ರಿ ಯಾರು ಅಂದರೆ ಇಂದಿರಾ ಗಾಂಧಿ. ಇಂದಿರಾ ಗಾಂಧಿ ಅವರು 1996 ಜನವರಿ 24ರಂದು ಭಾರತ ಪ್ರಧಾನಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿಕೊಂಡಿದ್ದಾರೆ. ಈ ಮೂಲಕ ಇವರು ಭಾರತ ದೇಶದ ಮೊದಲ ಮಹಿಳಾ ಪ್ರಧಾನಮಂತ್ರಿ ಆಗಿದ್ದಾರೆ ಹಾಗೂ ದೇಶದ ದೀರ್ಘಾವಧಿ ಆಳ್ವಿಕೆ ಮಾಡಿದ 2ನೇ ಪ್ರಧಾನಮಂತ್ರಿಯಾಗಿದ್ದಾರೆ. ದೇಶದಿಂದ ಅಂದರೆ ಜಗತ್ತಿನಾದ್ಯಂತ. ಮುಂದೆ ನೋಡೋದಾದರೆ ನ್ಯಾಟೋದ ಮುಂದಿನ ಅಧ್ಯಕ್ಷರಾಗಿ ಡಚ್ನ ಮಾಜಿ ಪ್ರಧಾನಿಯಾಗಿರುವ ಮಾರ್ಕ್ ರೂಟೆ ಅವರನ್ನು ನೇಮಕ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾವುದು ನ್ಯಾಟೋ 37 ರಾಷ್ಟ್ರಗಳ ನ್ಯಾಟೋ ಒಕ್ಕೂಟದ ಮಹಾ ಕಾರ್ಯದರ್ಶಿಯಾಗಿ ಡಚ್ ದೇಶದ ಪ್ರಧಾನಿಯಾಗಿ ಮಾರ್ಕ್ ರೂಟೆ ಅವರನ್ನು ಹೆಸರನ್ನು ಅಂತಿಮಗೊಳಿಸಲಾಗಿದೆ ಇತ್ತೀಚೆಗೆ. ಇವರು ರೊಮೇನಿಯಾ ಅಧ್ಯಕ್ಷರು ನ್ಯಾಟೋದ ಉನ್ನತ ಹುದ್ದೆ ಸ್ಪರ್ಧೆಯಿಂದ ಹಿಂದಕ್ಕೆ ಸರಿದಿದ್ದರು. ಆದ್ದರಿಂದ ಮಾರ್ಕ್ ರೂಟೆ ಅವರನ್ನು ಆಯ್ಕೆಯಲ್ಲಿ ಉಳಿಸಲಾಗಿದೆ. ಇವರು 2024 ಅಕ್ಟೋಬರ್ನಲ್ಲಿ ವಿಶ್ವದ ಅತಿದೊಡ್ಡ ಮಿಲಿಟರಿ ಸಂಘಟನೆ ಮುಖ್ಯಸ್ಥರಾಗುವುದು ಖಚಿತವಾಗಿದೆ ಅಂತ ಹೇಳ್ಬೋದು ನಾವು. ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿರುವ ನ್ಯಾಟೋ ಪ್ರಧಾನ ಕಚೇರಿಯಲ್ಲಿ ನ್ಯಾಟೋ ಮೈತ್ರಿಕೂಟವು 32 ಸದಸ್ಯ ರಾಷ್ಟ್ರಗಳ ರಾಯಭಾರಿಗಳನ್ನು ಈ ನಿರ್ಧಾರಗಳು ತೆಗೆದುಕೊಂಡಿದ್ದಾರೆ. ಅದೇ ರೀತಿಯಾಗಿ 1 ದಶಕದ ನಂತರ ನ್ಯಾಟೋ ಮುಖ್ಯಸ್ಥರ ಹುದ್ದೆಯಿಂದ ಕೆಳಗಿಳಿಯುತ್ತಿರುವ ನಾರ್ವೆಯ ಜೆನ್ಸ್ ಸ್ಟೋಲ್ಟನ್ಬರ್ಗ್ ಅವರಿಂದ 2024 ಅಕ್ಟೋಬರ್ 1ರಂದು ಡಚ್ ಪ್ರಧಾನಿ ಮಾರ್ಕ್ ರೂಟೆ ಅವರನ್ನು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಇವರು ಮಾರ್ಕ್ ರೂಟೆ ನಾರ್ವೆಯ ಜೆನ್ಸ್ ಸ್ಟೋಲ್ಟನ್ಬರ್ಗ್ ರವರು 2014 ಅಕ್ಟೋಬರ್ 1ರಿಂದ ನ್ಯಾಟೋದ 13ನೇ ಮಹಾ ಕಾರ್ಯದರ್ಶಿಯಾಗಿದ್ದರು. 13ನೇ ನ್ಯಾಟೋದ ಮಹಾ ಕಾರ್ಯದರ್ಶಿ ಯಾರಪ್ಪ ಅಂತಂದರೆ ಜೆನ್ಸ್ ಸ್ಟೋಲ್ಟನ್ಬರ್ಗ್. ಇವರು ನಾರ್ವೆ ದೇಶದ ಅಧ್ಯಕ್ಷರು. ಅದೇ ರೀತಿಯಾಗಿ 57 ವರ್ಷದ ಮಾರ್ಕ್ ರೂಟೆ ಅವರು ಅಂದರೆ ಡಚ್ ಅಂದರೆ ನೆದರ್ಲ್ಯಾಂಡ್ನ ಪ್ರಧಾನಿಯಾಗಿದ್ದಾರೆ. 2010ರಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಇವರು 4 ಬಾರಿ ಪ್ರಧಾನಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. ಇವರು ದೇಶದ ಅತ್ಯಂತ ದೀರ್ಘಾವಧಿಯ ಪ್ರಧಾನಮಂತ್ರಿಯಾಗಿದ್ದಾರೆ. 2024 ಜುಲೈ 2ರಂದು ಪ್ರಧಾನಮಂತ್ರಿ ಹುದ್ದೆಯಿಂದ ಇವರು ಕೆಳಗಿಳಿದ್ದಾರೆ. ಡಚ್ ದೇಶದ ಪ್ರಧಾನಮಂತ್ರಿಗಳಾಗಿ ಡಿಕ್ ಸ್ಕೋಪ್ರವರು ಈಗ ಕಾರ್ಯನಿರ್ವಹಿಸುತ್ತಿದ್ದಾರೆ ಅಂತ ಹೇಳ್ಬೋದು. ಯಾರು ಈಗ ಡಚ್ ದೇಶದ ಪ್ರಧಾನಮಂತ್ರಿ ಆಗಿರೋದು ಯಾರಪ್ಪ ಅಂತಂದರೆ ಡಿಕ್ ಸ್ಕೋಪ್. ಈ ನ್ಯಾಟೋ ಸಂಘಟನೆ ಬಗ್ಗೆ ಮಾಹಿತಿ ನೋಡೋಣ. ನ್ಯಾಟೋ ಸಂಘಟನೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಹೇಳ್ಬೋದು ನಾವು. ಈ ನ್ಯಾಟೋ ಸಂಘಟನೆಯು ಮಿಲಿಟ್ರಿ ಸಂಘಟನೆ ಆಗಿದೆ. ಇದೊಂದು ಅಂದರೆ ಒಂದು ಮಿಲಿಟ್ರಿಯ ಪಡೆ. ಈ ಸಂಘಟನೆಯಲ್ಲಿ 32 ರಾಷ್ಟ್ರಗಳಿವೆ ಒಟ್ಟು. ಇದರಲ್ಲಿ 30 ರಾಷ್ಟ್ರಗಳು ಯುರೋಪ್ ಖಂಡಕ್ಕೆ ಸಂಬಂಧಿಸಿವೆ. 2 ರಾಷ್ಟ್ರಗಳು ಉತ್ತರ ಅಮೆರಿಕಕ್ಕೆ ಸೇರಿದ ರಾಷ್ಟ್ರಗಳಾಗಿವೆ. ನ್ಯಾಟೋದ 32ನೇ ರಾಷ್ಟ್ರವಾಗಿ ಇತ್ತೀಚೆಗೆ ಸ್ವೀಡನ್ ದೇಶ ಸೇರ್ಪಡೆಗೊಂಡಿದೆ. ನ್ಯಾಟೋದ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರುಸೆಲ್ಸ್ನಲ್ಲಿದೆ. 1949 ಏಪ್ರಿಲ್ 14ರಂದು ವಾಷಿಂಗ್ಟನ್ ಡಿಸಿಯಲ್ಲಿ ಉತ್ತರ ಅಟ್ಲಾಂಟಿಕ್ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ಈ ನ್ಯಾಟೋ ಸಂಸ್ಥೆಯನ್ನು ಅಸ್ತಿತ್ವಕ್ಕೆ ತರಲಾಗಿದೆ. ಆರಂಭದಲ್ಲಿ ಒಟ್ಟು 12 ಸಂಸ್ಥಾಪಕ ರಾಷ್ಟ್ರಗಳಿದ್ದವು. ಈಗ 20 ಸಂಸ್ಥಾಪಕಗಳು ಸೇರ್ಪಡೆಗೊಂಡು ನಂತರ ಈಗ ಒಟ್ಟು 32 ರಾಷ್ಟ್ರಗಳು ಸಂಸ್ಥಾಪಕ ರಾಷ್ಟ್ರಗಳಾಗಿವೆ. ನ್ಯಾಟೋದ ಕಾರ್ಯದರ್ಶಿಯವರು ನ್ಯಾಟೋ ಸಚಿವಾಲಯದ ಮುಖ್ಯಸ್ಥರಾಗಿ ಕಾರ್ಯನಿರ್ವಹಿಸ್ತಾರೆ ಅಂತ ಹೇಳ್ಬೋದು.
ಅದು ನ್ಯಾಟೋ ಬಗ್ಗೆ ಮಾಹಿತಿಯನ್ನು ನಾವು ತಿಳಿದುಕೊಂಡಂತಾಗಿದೆ. ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಕೊಡಿರಿ, ಕಾಮೆಂಟ್ ಕೂಡ ಮಾಡಿ. ಜೊತೆಗೆ ವಿಡಿಯೋನ 360 ಕ್ವಾಲಿಟಿಯಲ್ಲಿ ನೋಡಿ, ಆವಾಗ ಚೆನ್ನಾಗಿ ಕಾಣುತ್ತೆ. ಭಾರತೀಯ ಸೇನೆಗೆ ಇದು ಬತ್ತಳಿಕೆಗೆ ಅನಾಹುತಿ ನಾಗಾಸ್ತ್ರ ಡ್ರೋನನ್ನು ಇತ್ತೀಚೆಗೆ ಸೇರಿಸಲಾಗಿದೆ. ಶತ್ರುಗಳ ತರಬೇತಿ ಶಿಬಿರ ಹಾಗೂ ಉಗ್ರರ ಲಾಂಚ್ ಪ್ಯಾಡ್ಗಳ ಮೇಲೆ ಅತ್ಯಧಿಕ ನಿಖರವಾಗಿ ಒಬ್ಬ ದಾಳಿ ಮಾಡಲು ಜೊತೆಗೆ ಯೋಧರ ಜೀವ ಉಳಿಸಲು ಆತ್ಮಾಹುತಿ ಡ್ರೋನ್ ಎಂದು ಕರೆಯಲ್ಪಡುವ ನಾಗಾಸ್ತ್ರ 1 ವೈಮಾನಿಕ ನೌಕೆಯನ್ನು ಇತ್ತೀಚೆಗೆ ಭಾರತ ಸೇನೆಗೆ ಸೇರ್ಪಡೆ ಮಾಡಲಾಗಿದೆ ಅಂತ ಹೇಳ್ಬೋದು. ಭಾರತೀಯ ಸೇನೆಯಲ್ಲಿ ಸೇರ್ಪಡೆ ಮಾಡಲಾಗಿದೆ ನಾಗಾಸ್ತ್ರ 1. ಇದರಿಂದಾಗಿ ಏನಾಗೋದಂದರೆ ಭವಿಷ್ಯದಲ್ಲಿ ಡ್ರೋನ್ ಸಮರ ಸಾರಲು ಸೇನೆಗೆ ಭೀಮ ಬಲ ಬಂದಂತಾಗಿದೆ ಅಂತ ಹೇಳ್ಬೋದು ನಮಗೆ. ಈ ಡ್ರೋನ್ ತಯಾರಿಕೆಯನ್ನು ಮೇಕ್ ಇನ್ ಇಂಡಿಯಾ ಯೋಜನೆಯಡಿಯಲ್ಲಿ ಮಹಾರಾಷ್ಟ್ರದ ನಾಗ್ಪುರದ ಸೋಲಾರ್ ಇಂಡಸ್ಟ್ರೀಸ್ ಅಂಗಸಂಸ್ಥೆಯಾಗಿರುವ ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ ಇವರು ತಯಾರಿಸ್ತಾರೆ ಅಂತ ಹೇಳ್ಬೋದು. ಯಾರು? ಎಕನಾಮಿಕ್ ಎಕ್ಸ್ಪ್ಲೋಸಿವ್ಸ್ ಲಿಮಿಟೆಡ್ EEL ಈ ನಾಗಾಸ್ತ್ರ ಡ್ರೋನನ್ನು ತಯಾರಿಸುತ್ತಾರೆ. ಈಗಾಗಲೇ ಭಾರತೀಯ ಸೇನೆಗೆ 480 ಡ್ರೋನ್ಗಳನ್ನು ತಲುಪಿಸಲು ಹೇಳಲಾಗಿತ್ತು. ಈಗ 120 ಹೆಚ್ಚು ಡ್ರೋನ್ಗಳನ್ನು ತಯಾರಿಸಲು ಸಂಸ್ಥೆಯು ಸೇನೆಗೆ ಮೊದಲ ಹಂತದಲ್ಲಿ ಹಸ್ತಾಂತರಿಸಿದೆ. ಸ್ವದೇಶಿ ನಿರ್ಮಾಣವಾಗುತ್ತಿರುವ ನಾಗಾಸ್ತ್ರ 1. ಭಾರತ ಬಳಿ ಇಂಥ ಡ್ರೋನ್ಗಳಿವೆ ಎಂದರೂ ಅವುಗಳನ್ನು ಇಸ್ರೇಲ್ ಮತ್ತು ಇತರೆ ದೇಶಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತಿತ್ತು. ಆದರೆ ಈಗ ದೇಶೀಯವಾಗಿ ಇಂಥ ಡ್ರೋನ್ಗಳನ್ನು ತಯಾರಿಸಲಾಗುತ್ತಿದೆ. ನಾಗಾಸ್ತ್ರ 1 ಡ್ರೋನ್ ತಯಾರಿಕೆಯಲ್ಲಿ 75% ದೇಶೀಯ ಉತ್ಪನ್ನಗಳು ಬಳಸಲಾಗುತ್ತಿದೆ ಅಂತ ಹೇಳ್ಬೋದು. ಇದರಿಂದ ರಕ್ಷಣಾ ಕ್ಷೇತ್ರದಲ್ಲಿ ಆತ್ಮನಿರ್ಭರ್ ಯೋಜನೆಯಲ್ಲಿ ಒತ್ತು ನೀಡಿದಂತಾಗಿದೆ. ಇದರ ವಿಶೇಷತೆಗಳು ಕೊಟ್ಟಿದ್ದಾರೆ. ಇದೇನು ಮಾಡ್ಬೋದು ಅಂದರೆ ಶತ್ರು ಗುರಿಗಳ ಪತ್ತೆ ಹಚ್ಚುವವರೆಗೂ ನಾಗಾಸ್ತ್ರ ಡ್ರೋನ್ ಆಗಸದಲ್ಲಿ ಓಡಾಡುತ್ತಿರ್ತದೆ. ಗುರಿ ನಿಗದಿಯಾದ ಕೂಡಲೇ ಅದರ ಮೇಲೆ ದಾಳಿ ಮಾಡುತ್ತದೆ. ಹಾರಾಟ ಆರಂಭಿಸಿದ ಬಳಿಕ ಇದರ ಗುರಿ ಬದಲಿಸಬಹುದು ಅಥವಾ ರದ್ದುಪಡಿಸಬಹುದಾಗಿದೆ. ಯಾವುದೇ ಬೆದರಿಕೆಯನ್ನು GPS ಸಹಾಯದಿಂದ ಕರಾರುವಾಕ್ಕಾಗಿ ಧ್ವಂಸಗೊಳಿಸಬಹುದಾಗಿದೆ. 200 ಮೀಟರ್ಗಿಂತಲೂ ಇದು ಹೆಚ್ಚು ಎತ್ತರ ಪ್ರದೇಶದಲ್ಲಿ ಶತ್ರುವಿನ ಕಣ್ಣಿಗೆ ಕಾಣಿಸಲಾರದೆ ದಾಳಿ ಮಾಡಬಹುದಾಗಿದೆ. ಇದರ ಸಾಮರ್ಥ್ಯ 9 kg ತೂಕವನ್ನು ಹೊಂದಿದೆ. 30 ನಿಮಿಷಗಳ ಕಾಲ ಆಕಾಶದಲ್ಲಿ ಹಾರಾಡಬಹುದು. 15 ಕಿಲೋಮೀಟರ್ ದೂರದವರೆಗೆ ಮನುಷ್ಯನ ನಿಯಂತ್ರಣದಲ್ಲೇ ಇರುತ್ತದೆ. ನಂತರ 30 ಕಿಲೋಮೀಟರ್ ದೂರದವರೆಗೆ ಸ್ವಯಂ ನಿಯಂತ್ರಣದಲ್ಲಿ ಹಾರಾಡುತ್ತದೆ. ಸ್ವಯಂ ನಿಯಂತ್ರಣ ತನ್ನ ಸಾಮರ್ಥ್ಯದಿಂದ ತಾನೇ ಹಾರಾಡುತ್ತದೆ. ಜೊತೆಗೆ 1 kg ಬಾಂಬ್ ಹೊತ್ತು 15 ಕಿಲೋಮೀಟ್ರ್ವರೆಗೂ ಇದು ಹಾರಬಲ್ಲದಾಗಿದೆ. 1 kg ಬಾಂಬ್ ಹೊತ್ಕೊಂಡು 15 ಕಿಲೋಮೀಟ್ರ್ವರೆಗೂ ಹೋಗ್ತದಂತ. ಈ ಡ್ರೋನ್ 2.2 kg ಬಾಂಬ್ಗೊಂದಿಗೆ 15 ಕಿಲೋಮೀಟ್ರ್ವರೆಗೆ ಹಾರಬಲ್ಲದಾಗಿದೆ. 2024 ಜೂನ್ ತಿಂಗಳ ಆರಂಭದಲ್ಲಿ 25 ಡ್ರೋನ್ಗಳನ್ನು ಬಳಸಿ ರಷ್ಯಾ ಮೇಲೆ ಉಕ್ರೇನ್ ದಾಳಿ ಮಾಡಿತ್ತು. ನಂತರ ರಷ್ಯಾ ಏನು ಮಾಡಿತ್ತು ಅಂದರೆ ಮತ್ತೆ ಉಕ್ರೇನ್ ಮೇಲೆ ಅದು ಕೂಡ ವಾಪಸ್ ದಾಳಿ ಮಾಡಿತ್ತು ಅಂತ ಹೇಳ್ಬೋದು. ಅಮೆರಿಕದ ಯುದ್ಧ ನೌಕೆ, ಸರಕು ಸಾಗಣೆ ಹಡಗುಗಳ ಮೇಲೆ ಯೆಮೆನ್ ಹೌತಿ ಬಂಡುಕೋರರು ಈ ಡ್ರೋನ್ ಬಳಸಿಯೇ ದಾಳಿ ನಡೆಸಿದ್ದರು. ಯಾರು? ಯೆಮೆನ್ ಹೌತಿ ಬಂಡುಕೋರರು. ರಿಮೋಟ್ ಕಂಟ್ರೋಲ್ನಿಂದ ಬಳಸಬಹುದಾದ ಇದು ಡ್ರೋನ್ 9 kg ತೂಕವನ್ನು ಒಳಗೊಂಡಿದೆ. ಈ ಡ್ರೋನನ್ನು ಸುಲಭದಲ್ಲಿ ಬೇಕಾದ ಕಡೆಗೆ ಸಾಗಿಸಬಹುದಾಗಿದೆ. ರಿಮೋಟ್ ಕಂಟ್ರೋಲ್ ಮೂಲಕವೇ ಎಲ್ಲ ಚಲಾಯಿಸಬಹುದಾಗಿದೆ. ಇದು ಆತ್ಮಹತ್ಯೆ ಬಾಂಬ್ನಂತೆ ಇದು ಕಾರ್ಯನಿರ್ವಹಿಸುತ್ತದೆ. ನಾಗಾಸ್ತ್ರ 1 ಇದಕ್ಕೆ ಬ್ಯಾಟ್ರಿ ಸಹಾಯದಿಂದ ಅರ್ಧ ತಾಸು ಹಾರಾಟ ನಡೆಸ್ತದೆ. ಜೊತೆಗೆ 1 kg ಸ್ಫೋಟಕ ಹೊತ್ತೊಯ್ಯಬಲ್ಲ ಸಾಮರ್ಥ್ಯವನ್ನು ಹೊಂದಿದೆ. ಆತ್ಮಹತ್ಯೆ ಬಾಂಬರ್ನಂತೆಯೂ ಕೂಡ ಕೆಲಸ ಮಾಡಬಲ್ಲದು. ಇದು ಸೇನೆಯು ಸೇವೆಗೆ ಅತ್ಯಗತ್ಯಗಳನ್ನು ತಕ್ಕಂತೆ ಇದನ್ನು ಬಳಸಿಕೊಳ್ಳಬಹುದಾಗಿದೆ. ಜೊತೆಗೆ GPS ಪಥ ನಿರ್ದೇಶಿತ ತಂತ್ರಜ್ಞಾನದ ಮೂಲಕ ಟಾರ್ಗೆಟ್ ಸ್ಥಳವನ್ನು 2 ಕಿಲೋಮೀಟರ್ ನಿಖರತೆಯಿಂದ ಓಡಿಸಬಲ್ಲದಾಗಿದೆ. ನಾಗಾಸ್ತ್ರ 1 ಇದು ಒಂದು ಡ್ರೋನ್ ಆಗಿದೆ ಅಂತ ಹೇಳ್ಬೋದು. ಇದು ಅತ್ಯಾಧುನಿಕ ಕ್ಯಾಮ್ರಾಗಳ ನೆರವಿನಿಂದ ರಾತ್ರಿ ವೇಳೆ ಕೂಡ ಸ್ಪಷ್ಟ ಚಿತ್ರೀಕರಣದ ಕಣ್ಗಾವಲು ಕೂಡ ವಹಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಜೊತೆಗೆ ಅತ್ಯಾಧುನಿಕ ಡ್ರೋನ್ಗಳ ನೆರವಿನೊಂದಿಗೆ ಸೇನಾ ಶಕ್ತಿಯನ್ನು ಮತ್ತಷ್ಟು ವೃದ್ಧಿಗೊಳಿಸಿದಂತಾಗಿದೆ. ಗಡಿ ಭಾಗಗಳಲ್ಲಿ ಭಯೋತ್ಪಾದಕರ ಚಲನವಲನ ಕೂಡ ಮೇಲೆ ಅನುಕೂಲವಾಗಲಿದೆ ಕಣ್ಣಿಡಲು. ದೇಶೀಯವಾಗಿ ನಿರ್ಮಿಸುತ್ತಿರುವ ನಾಗಾಸ್ತ್ರ 1 ಡ್ರೋನನ್ನು ದೇಶದ ಗಡಿಗಳಲ್ಲಿ ಚೀನಾ ಮತ್ತು ಪಾಕಿಸ್ತಾನದ
ಉಪಟಳವನ್ನು ನಿಗ್ರಹಿಸಲು ತುರ್ತು ಸಂದರ್ಭಗಳಲ್ಲಿ ಕಾರ್ಯಾಚರಣೆ ಕೈಗೊಳ್ಳಲು ಹಾಗೂ ಉಗ್ರ ನೆಲೆಗಳನ್ನು ಹೊಡೆದುರುಳಿಸಲು ಇದು ಭಾಳ ಸಹಾಯಕವಾಗಲಿದೆ. ಯಾವುದು? ನಾಗಾಸ್ತ್ರ 1. ಇದು ಒಂದು ಡ್ರೋನಿಂದ ಭಾಳ ಉಪಕಾರವಾಗಲಿದೆ ನಮ್ಮ ಇದಕ್ಕೆ. ಅದೇ ರೀತಿಯಾಗಿ ಇಂಪೋ ಕ್ಯಾಂಪಸ್ ಅನ್ನು ಸಮುದ್ರದ ಕುದುರೆ ಎಂದು ಕರೆಯುತ್ತಾರೆ. ಇದು ಕುದುರೆ ಆಕಾರದಲ್ಲಿ ಕಾಣುವ ಮೀನಿನ ಪ್ರಭೇದವಾಗಿದೆ. ಯಾವುದು? ಹಿಪ್ಪೋ ಕ್ಯಾಂಪಸ್. ಎಲೆಕ್ಟ್ರಿಕ್ ಈಲ್ ಎಂಬುದು ವಿದ್ಯುತ್ ಉತ್ಪಾದಿಸುವ ಮೀನಾಗಿದೆ ಅಂತ ಹೇಳ್ಬೋದು. ಎಲೆಕ್ಟ್ರಿಕ್ ಈಲ್ ಇದೊಂದು ವಿದ್ಯುತ್ ಅನ್ನು ಉತ್ಪಾದಿಸುವ ಮೀನಾಗಿದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಇಷ್ಟೇ. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಾಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಎಲ್ಲರಿಗೆ ಶೇರ್ ಮಾಡಿ. ಇನ್ನು ಯಾರು ಟೆಲಿಗ್ರಾಮ್ ಲಿಂಕಿಗೆ ಜಾಯ್ನ್ ಆಗಿಲ್ವೋ ಎಲ್ಲರೂ ಜಾಯ್ನ್ ಆಗಿ ಎಲ್ಲ ಫುಲ್ ವೀಡಿಯೋ ನೋಡಿ. ಡೈಲಿ ಹಾಕೋಣ 360 ಕ್ವಾಲಿಟಿಯಲ್ಲಿ ನೋಡಿಕೊಳ್ಳಿ. ಜಲ್ದಿ ಫುಲ್ ವೀಡಿಯೋ ನೋಡಿ ಫ್ರೆಂಡ್ಸ್. ಎಲ್ಲರೂ ಭಾಳ ಇಂಪಾರ್ಟೆಂಟ್ ಆಗಿದ್ದಾವೆ. ಬಾಯ್ ಫ್ರೆಂಡ್ಸ್, ಎಲ್ಲರಿಗೂ ಟೇಕ್ ಕೇರ್.